ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಜಗಳೂರು ತಾಲೂಕಿನ ದೊಣ್ಣೆಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಕೇಳಿಕೊಂಡು ಬಂದಂಥ ಮಹಿಳೆಯರ ಮೇಲೆ ಅದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ದೌರ್ಜನ್ಯ ಮಾತುಗಳನ್ನಾಡಿ ಅಧ್ಯಕ್ಷನ ದರ್ಬಾರು ಆವಾಜ್ ಹಾಕಿದ್ದಾನೆ ಎಂದು ಗ್ರಾಕು ಸಂಘಟನೆ ಸಂಚಾಲಕಿ ಪಲ್ಲಗಟ್ಟೆ ಸುಧಾರ್ ಅವರು ಆರೋಪಿಸಿದ್ದಾರೆ. ಮಹಿಳೆಯರು ದಿನವಿಡೀ ಕೆಲಸ ಕೇಳಿಕೊಂಡಂತ ಬಂದಂಥ ಸಂದರ್ಭದಲ್ಲಿ ಸಂಬಂಧಿಸಿದ PDO ಮತ್ತು ಅಧ್ಯಕ್ಷ ಬೇಜವಾಬ್ದಾರಿ ಉತ್ತರಗಳನ್ನು ನೀಡಿ ನಮ್ಮ ಹೋರಾಟವನ್ನು ಹತ್ತಿಕ್ಕಲು ಬಂದಿದ್ದಾರೆ ಎಂದು ಆರೋಪಿಸಿದರು. ಹಾಗಾದರೆ ತಾವೇ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿ. ಈಗ ಅನ್ನ ಏನ್ ಮಾಡ್ಬೇಕು ನಿನಗೆ ಅನ್ನ ಈಗ ಅನ್ನ ಆಗತ್ತೆ ಏನ್ ಮಾಡ್ಬೇಕು? ಈಗ ಅನ್ನ ಆಗತ್ತೆ ಏನ್ ಮಾಡ್ಬೇಕು ಅಂತ ಅಧಿಕಾರಿ ಅಲ್ಲಮ್ಮ, ನಿನ್ ಸಮಸ್ಯೆ ಬಗೆಹರಿಸ್ತೀವಿ ನಾವು ಹೇಳ್ತಿದ್ದಲ್ಲ. ನೀ ಕೆಲಸ ಕೇಳ್ತಾ ಇದ್ದಾನೆ, ನೀ ಕೆಲಸ ಅಲ್ಲಮ್ಮ, ನೀ ಕೆಲಸ ಕೇಳ್ತಾ ಇದ್ದಾನೆ, ನೀನು ಕೆಲಸ ಕೇಳ್ತಾ ಒಂದು ದಿನ ಬಂದು ಕೇಳಿಲ್ಲ, ಒಂದಿನ ಬಂದು ಕೇಳಿಲ್ಲಮ್ಮ. ನೀವು ನನ್ನ ಹತ್ರ ಒಂದು ದಿನ ಬಂದು ಕೇಳಿಲ್ಲ, ಸುಮ್ಮನೆ ಮಾತಾಡೋಣ. ಒಂದು ದಿನ ಬಂದು ಕೇಳಿಲ್ಲ, ಅರ್ಥ ಆಯ್ತಾ? ಏನನ್ನ ಇಲ್ಲಿ ಕೇಳಮ್ಮ, ಈಗ ನಾನು ಈಗ ಆಯ್ತಮ್ಮ, ಈಗ ಆಯ್ತು, ಈಗ ತೆಗೆದಾರಲ್ಲ, ಈಗ ಏನ್ ಸಮಸ್ಯೆ ತೆಗೆದುಕೊಟ್ಟಿಲ್ಲ ಅಲ್ಲಮ್ಮ. ಶಿವಣ್ಣ ನಿನ್ನೆ ನಿನ್ನೆ ಶಿವಣ್ಣ ತೆಗೆದಿನಿ ಕಂಪ್ಯೂಟರ್ ಯಾರು ಕೂಡ ತೆಗ್ಸಿ ನೀವು ಏನ ಮಾಡ್ತಾ ರಮೇಶನ ತೆಗಲಿ, ಶಿವಣ್ಣ ತೆಗಲಿ. ಏನ್ ಸಮಸ್ಯೆ ಐತೆ ನಿನಗೇನ್ ಸಮಸ್ಯೆ ಐತೆ? ಅಧ್ಯಕ್ಷ ಕೇಳ್ರಿ, ಇವ ಸಾವಿರ ಬರ್ಲಿ, ಇರೋ ಪ್ರಾಬ್ಲಮ್ ಹೇಳೋಣ ನೀನು ಜನಗಳ ದಾರಿ ತಪ್ಪಿಸ್ಬೇಡ. ನೀನು ಜನಗಳ ದಾರಿ ತಪ್ಪಿಸೋದಿಲ್ಲ, ನೀನು ಜನಗಳ ದಾರಿ ತಪ್ಪಿಸೋದಿಲ್ಲ. ಅವ್ರಿಗೆ ಯಾರು ನೀನು ದಾರಿ ತಪ್ಪಿಸೋದಿಲ್ಲ, ನೀನು ದಾರಿ ತಪ್ಪಿಸೋ ಜನಗಳಿಗೆ ಯಾರು ಜಗಳ ಮಾಡ್ತಿರೋದು. ಇಲ್ಲಿ ಮಾತಾಡ್ತಿಲ್ಲ, ಮಾತಾಡೋಕೆ ಆನ್ಸರ್ ಮಾಡ್ಕೊಳ್ತಿಲ್ಲ ನೀನು. ಅವ್ರು ಯಾರಿಲ್ಲ ಅಲ್ಲಮ್ಮ. ಈಗ ನಾನು ಹೇಳೋದು ಕೇಳು, ಇವರು ಬೆಳಗ್ಗಿಂದ ಒಂದು ನಿಮಿಷ ಕೇಳ್ತಾಮ. ಈಗ ಇವ ಸಾಹೇಬ್ರು ಎಲ್ಲಿ ಹೊರಗಡೆ ಅದಾರ, ಆ ಬರೋವ್ರಿಗೆ ಸುಮ್ಮನೆ ವೇಸ್ಟ್ ಆಗಲ್ವಾ? ಯಾವ್ದೋ ಒಂದು ಉದ್ದೇಶಕ್ಕೆ ಸುಮ್ಮನೆ ಹಿಂಗೆ ಮಾಡಿದ್ರೆ ಹೆಂಗೆ ಅಮ್ಮ? ಆಯ್ತಮ್ಮ, ಇಲ್ಲ ಪರಿಸ್ಥಿತಿ ಅವ್ರಿಗೆ ಬರ್ಲಿ. ಇಲ್ಲ ಪರಿಸ್ಥಿತಿ ನೋಡಮ್ಮ, ಯಾರಿಗೂ ಅನ್ಯಾಯ ಆಗಿಲ್ಲ, ಯಾರಿಗೂ ಅನ್ಯಾಯ ಬರ್ಲಿ. ಆಯ್ತಮ್ಮ, ಪಾಪ ಮಾಡಿ